ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳೆಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ನಾನು ಭಾದ್ರಪದ ಮಾಸದಲ್ಲಿ ಬರುವಂಥ ಅತ್ಯಂತ ವಿಶೇಷವಾದ ಪರಿವರ್ತಿನಿ ಏಕಾದಶಿ ಅಂತ ಕರೀತಾರೆ. ಈ ಏಕಾದಶಿ ಯಾವಾಗ ಇದೆ ಮತ್ತು ಅದರ ಮಹತ್ವವನ್ನು ನಾನು ಈ ವಿಡಿಯೋದೊಳಗೆ ಹೇಳ್ತೀನಿ. ಒಂದೊಂದು ಏಕಾದಶಿಗೆ ಒಂದೊಂದು ಹಿನ್ನೆಲೆ ಐತಿ, ಒಂದೊಂದು ಮಹತ್ವ ಐತಿ. ಅದೇ ಥರ ಈ ಭಾದ್ರಪದ ಮಾಸದಲ್ಲಿ ಬರುವಂಥ ಗಣೇಶ ಚತುರ್ಥಿ ಆದಮೇಲೆ ಬರುವಂತಹ ಪರಿವರ್ತಿನಿ ಏಕಾದಶಿ ಇದು ಏನು ಅಂತಂದು ನಾನು ಈ ವಿಡಿಯೋದೊಳಗೆ ಹೇಳ್ತೀನಿ ನೋಡ್ರಿ. ಸಂಪತ್ತು ಮತ್ತು ಸಂತೋಷ ಆರೋಗ್ಯವನ್ನು ಅನುಗ್ರಹಿಸುವಂಥ ಏಕಾದಶಿ ಇದು. ವಿಷ್ಣುವಿನ ಆಶೀರ್ವಾದ ಸಿಗುತ್ತೆ ಈ ಏಕಾದಶಿ ಆಚರಣೆ ಮಾಡೋದ್ರಿಂದ. ಈ ಏಕಾದಶಿ ಏನಪ್ಪ ಅಂತಂದ್ರೆ ಅತ್ಯಂತ ಮಹತ್ವವನ್ನು ಪಡೆದೈತಿ. ಏನಂತಂದ್ರೆ ಶ್ರೀಹರಿ 4 ತಿಂಗಳ ಕಾಲ ನಿದ್ರೆಯನ್ನು ಮಾಡ್ತಾನೆ. ಈ ದಿನದಂದು ಭಗವಾನ್ ವಿಷ್ಣು ತನ್ನ ಮೊಗ್ಲನ್ನು ಬದಲಾಯಿಸ್ತಾನೆ. ಅಂದರೆ ಎಡಭಾಗದಿಂದ ಬಲಭಾಗಕ್ಕೆ ತಿರುಗ್ತಾನೆ ವಿಷ್ಣು. ಹಾಗಾಗಿ ಇದನ್ನು ಏನಪ್ಪ ಅಂತಂದ್ರೆ ಪರಿವರ್ತಿನಿ ಏಕಾದಶಿ ಅಂತಂದು ಕರೀತಾರೆ. ಇದು ಏನಂದ್ರೆ ವಿಷ್ಣುವಿನ ಅನುಯಾಯಿಗಳಂದ್ರೆ ಇದನ್ನು ಯಾರು ಆಚರಣೆ ಮಾಡ್ತಾರೆ ಅವರಿಗೆ ಮಂಗಳಕರ ಅಂತ ಹೇಳ್ಬೋದು. ಈ ಚಾತುರ್ಮಾಸದಲ್ಲಿ ವಿಷ್ಣು ಏನಂತಂದ್ರೆ 4 ತಿಂಗಳು ನಿದ್ರೆಯನ್ನು ಮಾಡ್ತಾನೆ. ಹಾಗಾಗಿ ಇದು ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಹೊಂದಿರುವಂಥ ಏಕಾದಶಿ. ಈ ಏಕಾದಶಿಗೆ ಏನಂತಂದ್ರೆ ವಾಮನ ಏಕಾದಶಿ ಅಂತ ಕರೀತಾರೆ, ಮತ್ತು ಜಯಂತಿ ಏಕಾದಶಿ ಅಂತ ಕರೀತಾರೆ, ಪಾರ್ಶ್ವ ಏಕಾದಶಿ ಅಂತ ಕೂಡ ಕರೀತಾರೆ ಈ ಒಂದು ಪರಿವರ್ತಿನಿ ಏಕಾದಶಿಗೆ. ಈ ಏಕಾದಶಿ ಏನಂತಂದ್ರೆ ಶುಕ್ಲ ಪಕ್ಷದ 11ನೇ ದಿನ ಬರ್ತೈತಿ. ಭಗವಾನ್ ವಿಷ್ಣುವನ್ನು ವಾಮನ ಅವತಾರ ಭೂಮಿ ಮೇಲೆ, ಮತ್ತು ಇದು ವಿಷ್ಣುವಿನ ದಶಾವತಾರಗಳಲ್ಲಿ 5ನೇ ಒಂದು ಅವತಾರ ಈ ವಾಮನ ಅವತಾರ ನೋಡ್ರಿ. ಈ ಒಂದು ವಾಮನ ಅವತಾರ ತಾಳಿದಂತಹ ದಿನ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡ್ತಾರೆ. ಈ ದಿನ ವಿಷ್ಣುವನ್ನು ಆರಾಧನೆ ಮಾಡ್ತಾರೆ. ಇದಕ್ಕೊಂದು ಕತೆ ಐತಿ, ಯಾಕೆ ಇದು ವಾಮನ ಅವತಾರ ತಾಳಿದ ವಿಷ್ಣು ಅನ್ನೋದು. ಅದು ಒಂದು ನಮ್ಮ ಪುರಾಣದೊಳಗೆ ಬರ್ತೈತೆ ನೋಡ್ರಿ. ಒಮ್ಮೆ ರಾಜ ಬಲಿಚಕ್ರವರ್ತಿ ಇರ್ತಾನಲ್ಲ, ಅವನು ಏನು ಮಾಡ್ತಾನೆ, ತ್ರೇತಾಯುಗದಲ್ಲಿ ಆಳ್ವಿಕೆಯನ್ನು ಮಾಡ್ತಿರ್ತಾನೆ. ಬಲಿರಾಜ ಏನು ಮಾಡ್ತಾನೆ, ಸ್ವರ್ಗದಲ್ಲಿನ ತನ್ನ ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾನೆ. ಇಂದ್ರನನ್ನು ಏನು ಮಾಡ್ತಾನೆ, ಅವನ ಪದವಿಯಿಂದ ಬದಲಾವಣೆ ಮಾಡ್ತಾನೆ. ಇದಾದಮೇಲೆ ಏನಾಗುತ್ತೆ ಅಂತಂದ್ರೆ ದೇವರಾಜ ಇಂದ್ರ ಮತ್ತು ಆತನ ಎಲ್ಲ ದೇವ್ರಿಗೂ ಸಹ ಏನಾಗುತ್ತೆ, ಹೆದರಿಕೆ ಆಗುತ್ತೆ. ಇದರಿಂದ ಬಲಿಚಕ್ರವರ್ತಿಗೆ ಅವ್ರಿಗೆ ಹೆದರಿಕೆಯಾಗಿ ಬಲಿಚಕ್ರವರ್ತಿಗೆ ಹೆದರ್ತಾರೆ ಅವರು. ಆದರೆ ಅವರೆಲ್ಲ ಏನು ಮಾಡ್ತಾರೆ ಅಂದ್ರೆ ತಮ್ಮ ರಕ್ಷಣೆಗಾಗಿ ಭಗವಾನ್ ವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾರೆ. ಹೀಗಾಗಿ ಭಗವಾನ್ ವಿಷ್ಣು ಏನು ಮಾಡ್ತಾನೆ, ಆ ಟೈಮ್ ಒಳಗೆ ವಾಮನ ಅವತಾರವನ್ನು ತೆಗೆದುಕೊಂಡು ಈ ಒಂದು ಹೋಮವನ್ನು ಮಾಡ್ತಿರುವಂಥ ಬಲಿಚಕ್ರವರ್ತಿ ಬಳಿಗೆ ಬರ್ತಾನೆ. ಬಂದು ಅಲ್ಲಿಗೆ ಬಂದು ತಲುಪಿದ ಅವಾಗ ಏನಾಗುತ್ತೆ ಅಂದ್ರೆ ಅವನು ಏನು ಮಾಡ್ತಾನೆ ಅಂದರೆ ಈ ಬಲಿಚಕ್ರವರ್ತಿ ದಾನವನ್ನು ಮಾಡ್ತಿರ್ತಾನೆ. ಆತಗೆ 3 ಹೆಜ್ಜೆ ಭೂಮಿಯನ್ನು ನನಗೆ ದಾನ ಮಾಡು ಅಂತಂದು ಕೇಳ್ತಾನೆ ವಿಷ್ಣು ವಾಮನ ಅವತಾರವಾಗಿ ಬಂದು. ಆವಾಗ ಬಲಿಚಕ್ರವರ್ತಿ ಏನು ಮಾಡ್ತಾನೆ ಅಂದ್ರೆ ಅವರು ಯಜ್ಞ ಯಾಗಾದಿ ಮಾಡಬೇಕಾದ್ರೆ ಯಾರು ಏನು ಕೇಳಿದ್ರೂ ಅವರು ಇದನ್ನು ಹ್ಞೂ ಅಂತ ಹೇಳ್ತಿರ್ತಾರೆ. ಆ ಟೈಮ್ ಒಳಗೆ ಏನು ಮಾಡ್ತಾನೆ, ಹ್ಞೂ ಅಂತ ಹೇಳ್ತಾನೆ, ಒಪ್ಕೊತಾನೆ, ಕೊಡ್ತೀನಿ ಅಂತ. ಯಾಕಂದ್ರೆ ಅದಕ್ಕಿನ್ನೂ ವಿಷ್ಣು ಅಂತ ಗೊತ್ತಿರಲ್ಲ. ಆಗ ವಾಮನ ಏನು ಮಾಡ್ತಾನೆ ಅಂತಂದ್ರೆ ದೈತ್ಯಾಕಾರ ದೊಡ್ಡ ರೂಪವನ್ನು ತಾಳಿ ಏನು ಮಾಡ್ತಾನೆ, 3 ಹೆಜ್ಜೆ ಇಡ್ಬೇಕಲ್ಲ, ಅದು ಫಸ್ಟ್ ಹೆಜ್ಜೆ ಏನು ಮಾಡ್ತಾನೆ, ಇಡೀ ವಿಶ್ವವನ್ನು ತನ್ನ ಒಂದು ಹೆಜ್ಜೆ ಒಳಗೆ ಅಳತೆ ಮಾಡಿಬಿಡ್ತಾನೆ. ಇನ್ನು 2 ಹೆಜ್ಜೆ ಇರ್ತೈತಿ. ಆವಾಗ 2ನೇ ಹೆಜ್ಜೆ ಏನು ಮಾಡ್ತಾನೆ, ಸ್ವರ್ಗಕ್ಕೆ ಇಡೀ ಸ್ವರ್ಗವನ್ನು ಆ 2ನೇ ಹೆಜ್ಜೆಯಲ್ಲಿ ಮುಗಿಸ್ತಾನೆ. ಆವಾಗ ಇವ್ನಿಗೆ ಏನಾಗುತ್ತೆ ಅಂತಂದ್ರೆ ಬಲಿಚಕ್ರವರ್ತಿಗೆ ಅದು ಇದಾಗುತ್ತೆ, ಓ ಈತ ಸಾಮಾನ್ಯ ಅಲ್ಲ ವಿಷ್ಣುನ ಅಂತಂದು. ಅವಾಗ ಮತ್ತು ವಿಷ್ಣು ದೇವರು ಕೇಳ್ತಾನೆ 3ನೇ ಹೆಜ್ಜೆ ಎಲ್ಲಿ ಇಡಬೇಕು ಅಂತ. ಅವಾಗ ಅವನಿಗೆ ಎಲ್ಲಿ ಜಾಗನೇ ಇರಲ್ಲ, ಯಾಕಂದ್ರೆ ಎಲ್ಲ ಮುಗಿದ್ಬಿಟ್ಟಿರ್ತೈತಿ, ಭೂಮಿನೂ ಮುಗಿದಿರ್ತೈತಿ ಮತ್ತು ಸ್ವರ್ಗನೂ ಮುಗಿದಿರ್ತೈತಿ. 3ನೇ ಹೆಜ್ಜೆ ಎಲ್ಲಿ ಇಡಬೇಕಂತ ಕೇಳಿದಾಗ ಅವಾಗ ಏನು ಹೇಳ್ತಾನೆ ಅಂತಂದ್ರೆ ನಾನು ತಲೆ ಮೇಲೆನ ಇಡಿ ಅಂತಂದು ಹೇಳ್ತಾನೆ ತನ್ನ 3ನೇ ಹೆಜ್ಜೆನ. ಆವಾಗ ಏನು ಮಾಡ್ತಾನೆ, ವಾಮನ ಅವತಾರ ತಾಳಿದ ವಿಷ್ಣು ಏನು ಮಾಡ್ತಾನೆ ಅಂತಂದ್ರೆ ಈ ಒಂದು ಬಲಿಚಕ್ರವರ್ತಿ ತಲೆ ಮೇಲೆ ಕಾಲನ್ನು ಇಡ್ತಾನೆ. ಆವಾಗ ಬಲಿಚಕ್ರವರ್ತಿ ಸಮಾಪ್ತಿ ಆಗುತ್ತೆ ನೋಡ್ರಿ. ಈ ಬಲಿಚಕ್ರವರ್ತಿ ಏನಪ್ಪ ಅಂತಂದ್ರೆ ಭಕ್ತಿ ಮತ್ತು ಸತ್ಯತೆಯನ್ನು ಮೆಚ್ಚುತ್ತಾನೆ ಶ್ರೀ ವಿಷ್ಣು. ಅಂದಿನಿಂದ ಈ ದಿನ ಏನಪ್ಪ ಅಂತಂದ್ರೆ ಪರಿವರ್ತಿನಿ ಏಕಾದಶಿಯಾಗಿ ಬದಲಾವಣೆ ಆಯ್ತು ಅಂತಂದು ಹೇಳಲಾಗ್ತೈತಿ. ಇದು ಒಂದು ಹಿಂದೂ ನಮ್ಮ ಪುರಾಣದೊಳಗೆ ಬರುವಂತಹ ಕತೆ ನೋಡ್ರಿ. ಅದೇ ಒಂದೊಂದು ಏಕಾದಶಿಗೆ ಒಂದೊಂದು ಮಹತ್ವ ಐತಿ ನೋಡ್ರಿ. ಈ ಒಂದು ಪರಿವರ್ತಿನಿ ಏಕಾದಶಿ ಯಾವಾಗ ಐತಿ, ನಾವು ಯಾವಾಗ ಆಚರಣೆ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದೊಳಗೆ ಹೇಳ್ತೀನಿ ನೋಡ್ರಿ. ಈ ಏಕಾದಶಿ ಯಾವಾಗ ಬರುತ್ತಂದ್ರೆ ಸೆಪ್ಟೆಂಬರ್ 14, 2024 ಆಚರಣೆ ದಿನ. ಏಕಾದಶಿ ತಿಥಿ ಪ್ರಾರಂಭ ಅಂದರೆ ಸೆಪ್ಟೆಂಬರ್ 13, 2024 ರಾತ್ರಿ ಪ್ರಾರಂಭ 10:30ಕ್ಕೆ ಪ್ರಾರಂಭ ಆಗುತ್ತೆ ನೋಡ್ರಿ.
ಸೆಪ್ಟೆಂಬರ್ 14, 2024 ರಾತ್ರಿ 8:41ಕ್ಕೆ ಕೊನೆಗೊಳ್ತೈತಿ. ನಾವು ಏಕಾದಶಿ ಹಿಂದಿನ ದಿವಸ ರಾತ್ರಿ 13ನೇ ತಾರೀಕು ನಾವು ಲೈಟಾಗಿನ ಉಪಹಾರವನ್ನು ಸೇವನೆ ಮಾಡುವಂಥದ್ದು, ಊಟ ಮಾಡೋಷ್ಟಿಲ್ಲ. ಆಮೇಲೆ ಏಕಾದಶಿ ದಿವಸ ಏನಂತಂದ್ರೆ ಪೂರ್ತಿ ನಿರಾಹಾರ, ಅಂದರೆ ಅವ್ರವರಿಗೆ ಎಷ್ಟು ಸಾಧ್ಯತೆ ಇದೆ ಅಷ್ಟು, ಅಂದರೆ ಹಣ್ಣು ಹಾಲು ಈ ಥರ ತೊಗೊಂಡು ಮಾಡ್ಬೋದು. ಅಂದರೆ ಉಪ್ಪು ಖಾರ ಇಲ್ಲ, ಏಕಾದಶಿಗೆ ಉಪ್ಪು ಖಾರ ತಿನ್ನೋಷ್ಟಿಲ್ಲ. ಆನಂತರ ಏನಂತಂದ್ರೆ ಮತ್ತು ಏಕಾದಶಿ ಆದಮೇಲೆ ಮಾರನೇ ದಿವಸ ದ್ವಾದಶಿಗೆ ನೀವು ಪೂಜೆ ಎಲ್ಲ ಮಾಡಿ ಆದಮೇಲೆ ಬೆಳಗ್ಗೆ ಒಂದು ಸ್ವಲ್ಪ ಉಪಹಾರವನ್ನು ಸೇವಿಸುವಂಥದ್ದು, ಈ ರೀತಿ ನಿಯಮ ಇರ್ತೈತೆ ನೋಡಿರಿ. ನಾನು ಹಿಂದಿನ ಏಕಾದಶಿ ವಿಡಿಯೋದೊಳಗೆ ಸಹ ಇದನ್ನು ಹೇಳಿದ್ದೀನಿ, ಇದು ಉಪವಾಸದ ನಿಯಮನ. ಇದರೊಳಗೇನು ನಾನು ಟೈಮಿಂಗ್ಸು ಮತ್ತು ಅದರದ್ದು ಕತೆ ಹೇಳಿದೆ. ಮತ್ತು ಈ ನೋಡಿರಿ, ಈ ಒಂದು ಸಣ್ಣ ಮಾಹಿತಿ ನಿಮ್ಗೆ ಯಾರಿಗೆ ಇಷ್ಟ ಆಗೈತಿ ಈ ಒಂದು ವಿಡಿಯೋಕ್ಕೆ ಲೈಕ್ ಕೊಡಿರಿ, ಮತ್ತು ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ.